ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು, ಸ್ಕೂಲ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಒಳಗಿದ್ದು ಶನಿವಾರದ ಒಳಗು. ಇವತ್ತೆಂಗೂ ಮಕ್ಕಳಿಗೆ ಸ್ಕೂಲ್ ಇರಲಿಲ್ಲ. ನೆನ್ನೆಲ್ಲ ನೈಟೆಲ್ಲ ಫಂಕ್ಷನ್ ಆಗಿತ್ತಲ್ಲ, ಹಾಗಾಗಿ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದರು ಇವತ್ತು ಶನಿವಾರ. ಬೆಳಗ್ಗೆ ನಾವು ಲೇಟಾಗಿ ಎದ್ವಿ, ಇನ್ನೂ ಎಲ್ಲ ಮಲ್ಕೊಂಡಿದ್ರು. ನನ್ನ ತಂಗಿನೂ ಮಲ್ಕೊಂಡಿಲ್ಲ. ಬೆಳಗ್ಗೆ ಲೇಟಾಗಿ ಎದ್ವಿ, ಸ್ಕೂಲಿಲ್ಲ ಏನಿಲ್ಲ ಅಂತ. 9 ಗಂಟೆ ಏನೋ ಆಯ್ತು ಇದ್ದಾಗ. ಅಷ್ಟರೊಳಗೆ ನಮ್ಮ ಮನೆಯಲ್ಲಿ ಫೋನ್ ಮಾಡಿದರು. ನಮ್ಮ ಅತ್ತೆ ಅವ್ರ ಅಜ್ಜಿ ಫೋನ್ ಮಾಡಿದರು, ಮಕ್ಕಳನ್ನ ಕಳಿಸು ಮನೆಗೆ ಅಂತ. ಸರಿ ಆಯಿತು, ಇನ್ನೇನು ಕಳ್ಸೋಣ, ಹೋಗ್ತೀನಿ ಅಂದರು ಇವರು. ಹೋಗ್ತೀನಿ ಕಣಮ್ಮ ಅಜ್ಜಿ ಮನೆ ಹತ್ರ, ಹೆಂಗೋ ಸ್ಕೂಲ್ ಇಲ್ವಲ್ಲ, ಮತ್ತು ನಾಳೆ ಬೇಡ, ಮತ್ತು ಭಾನುವಾರ ಇತ್ತು, ಹಾಗಾಗಿ ಹೋಗ್ತೀನಿ ಅಂದರು. ಸರಿ ಆಯಿತು, ಹೋಗಿ ಬನ್ನಿ ಅಂತ ಕಳಿಸ್ದೆ. ಆಮೇಲೆ ಬಿಟ್ಟು ನಾನೇ ಬಂದು ಬಿಟ್ಟು ಬರ್ತೀನಿ ಅಂತ ಇಬ್ಬರೂ ಹೋಗಿ ನಾನೇ ಬಿಟ್ಟು ಬರ್ತಾಯಿದ್ದೀನಿ. ಅವ್ರನ್ನೇ ಕಳಿಸಿದ್ರೆ ಅವರೇ ಇಬ್ಬರು ಹೋಗ್ತಾರೆ ಕೆಲವೊಂದು ಸಲ ನಾನೇ ಬಿಟ್ಟು ಬರ್ತೀನಿ. ಆಯಿತು, ಬಾಯ್. ಬಾಯಿಗೆ ಹೋಗು. ಆಯ್ತು, ಬಾಯ್, ಹೋಗು, ಹುಷಾರು. ಇವಾಗ ಅವ್ರನ್ನ ಬಿಟ್ಬಿಟ್ಟು ಈಗ ನಾನು ಸೀದಾ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳು ಕೇಳ್ತಾ ಇದ್ದಿದ್ದು ಪೋಲಿಯೋ ಡ್ರಸ್ ಇತ್ತಲ್ಲ, ಪಲ್ಸ್ ಪೋಲಿಯೋ, ಅದನ್ನು ಬಾಯಿ ಬಿಡ್ತಾರಾ ಕಣ್ಣಿಗೆ ಬಿಡ್ತಾರಾ ಅಂತ ಕೇಳ್ತಾ ಇದ್ಲು. ಅದಕ್ಕೆ ಇಲ್ಲ, ಅದು ಬಾಯಿಗೆ ಬಿಡೋದು ಅಂತ ಹೇಳಿದೆ. ಮತ್ತು ಇವಾಗ ಸೀದಾ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಸೀದಾ ಮನೆಗೆ ಬಂದೆ. ಮನೇಲಿ ಏನೂ ಕೆಲಸ ಮಾಡಿಲ್ಲ, ಯಾಕಂದರೆ ನೆನ್ನೆ ನೈಟ್ ಬಂದಿದ್ದೆ ಲೇಟ್ ಅಲ್ವಾ ಫಂಕ್ಷನಿಂದ, ಸುಮ್ಮನೆ ಮಲ್ಕೊಂಬಿಟ್ಟಿದ್ವಿ. ಇವಾಗ ನೋಡಿ 10:30 ಆಗಿದೆ ಟೈಮು, ಇನ್ನೂ ಏನೂ ಮಾಡಿಲ್ಲ. ನನ್ನ ತಂಗಿ ಇವಾಗಿನ್ನೂ ಕಸ ಹೊಡಿತಾ ಇದ್ಲು, ಇನ್ನೂ ಸ್ವಲ್ಪ ಕ್ಲೀನಿಂಗೆಲ್ಲ ಕೆಲಸ ಇತ್ತು. ಕೆಲಸ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಸ್ವಲ್ಪ ಟೀ ಕುಡಿಯೋಣ ಅಂತ ನನ್ನ ತಂಗಿ ಟೀ ಮಾಡಿದ್ಲು. ಅದಕ್ಕೆ ಮತ್ತೆ ಬಂದು ತಂದಿದ್ಲು, ಹಾಗಾಗಿ ಟೀ ಕುಡಿದು ಫಸ್ಟು ಬಂದು ತಿಂದ್ಬಿಡೋಣ, ಆಮೇಲೆ ಕೆಲಸ ಎಲ್ಲ ನೋಡ್ಕೊಳ್ಳೋಣ ಅಂತ ಟೀ ಕುಡಿತಾ ಇದ್ದೀವಿ. ಟೈಮ್ ಆದರೆ 10:30 ಆಯ್ತು. ಇನ್ನು ಏನು ಅಡುಗೆನೂ ಸಹಿತ ನಾನು ಇನ್ನೂ ಮಾಡಿರಲಿಲ್ಲ. ಇನ್ನು ಅವಳಿದ್ದಳು, ಫಸ್ಟು ಟೀ ಕುಡಿದ್ಬಿಡೋಣ ಬಾ, ಆಮೇಲೆ ಬೇಕಾದರೆ ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿದ್ಲು. ಕೆಲಸನೂ ಇಲ್ಲ, ಎಲ್ಲ ಪೆಂಡಿಂಗ್ ಹಂಗೆ ಇತ್ತು. ಹೆಂಗೂ ಸ್ಕೂಲ್ ಇಲ್ವಲ್ಲ, ಬಿಡು ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಇನ್ನೇನು ಅಂತ ನಾವು ಸ್ವಲ್ಪ ಲೇಸಿನೇ ಮಾಡಿದ್ವಿ. ಆಮೇಲೆ ಇವಾಗ ನೋಡಿ 11:30 ಆಗಿದೆ ಟೈಮ್. ಆವಾಗಲೇ ಕಾಫಿ ಕುಡಿಬೇಕಾದ್ರೆ 10:30 ಆಗಿತ್ತು, ಇವಾಗ ಆಲ್ರೆಡಿ 11:30 ಆಗಿದೆ. ರಾತ್ರಿ ನಾನೇನು ಪಾತ್ರೆ ಎಲ್ಲೂ ಬೆಳಗಿರಲಿಲ್ಲ, ಲೇಟ್ ಬೇರೆ ಆಗಿತ್ತಾ. ಮತ್ತು ಸಂಜೆ ಬೆಳಗಬೇಕು ಅಂದರೆ ಅಲ್ಲಿಂದ ಬಂದು ಚಳಿ ಅಂದರೆ ಚಳಿ ಬೇರೆ ಇತ್ತಾ, ಆ ಚಳಿಯಲ್ಲಿ ಪಾತ್ರೆ ಬೆಳಗಕ್ಕಂತೂ ನನ್ನ ಕೈಲಂತೂ ಆಗಲ್ಲ ಅಂತ ಹಂಗೆ ಎಲ್ಲ ಎತ್ತಿಟ್ಬಿಟ್ಟು ಸುಮ್ಮನೆ ಮಲ್ಕೊಂಬಿಟ್ಟಿದ್ದೆ. ಆಮೇಲೆ ಇವಾಗ ಬೆಳಿಗ್ಗೆ 11:30ಗೆ ಎಲ್ಲ ನೀಟೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇವಾಗ ಪಾತ್ರೆ ಎಲ್ಲ ತೊಳೆದು ಎಲ್ಲ ಜೋಡಿಸ್ತಾ ಇದ್ದೀನಿ. ಪಾತ್ರೆ ಅಂತೂ ಹೋಟ್ಲಲ್ಲಿ ಪಾತ್ರೆ ಬೆಳಗ್ದಂಗೆ ಆಯ್ತು ನನಗೆ ಇವತ್ತು. ಎಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದಕ್ಕೆ ಒಂದೇ ಸಲ ಅಷ್ಟು ಕೂತ್ಕೊಂಡು ಬೆಳಗ್ಬಿಟ್ಟೆ, ಎಲ್ಲ ನೀಟಾಗಿ ಬೆಳಗ್ಬಿಟ್ಟು ಎಲ್ಲ ತಂದಿಟ್ಟು ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ. ಯಾಕಂದರೆ ಅದನ್ನು ಪಾತ್ರೆ ಬೆಳಗ್ಗೆ ಹಂಗೆ ಇಕ್ಕಿದ್ರೆ ನನಗೆ ಸಮಾಧಾನ ಆಗೋಲ್ಲ. ಆ ಪಾತ್ರೆ ಬೆಳ್ಕೊಂಬಂದಮೇಲೆ ನನಗೆ ಜೋಡಿಸ್ಬಿಡ್ಬೇಕು, ಇಲ್ಲಾಂದರೆ ನನಗೆ ಸಮಾಧಾನವೇ ಆಗೋಲ್ಲ. ಆ ಪಾತ್ರೆ ಬೆಳ್ಕೊಂಬಂದ ತಕ್ಷಣ ಆ ಪಾತ್ರೆಗಳು ಅವ್ರವ್ರ ಜಾಗಕ್ಕೆ ಸೇರಿಸ್ಬಿಡ್ಬೇಕು ನನಗೆ. ಮತ್ತು ನನಗೆ ಅಲ್ಲೇ ಪಾತ್ರೆ ಇಟ್ಕೊಂಡು ಅದರೊಳಗಿಂದ ತಗೋಬೇಕು ಅಂದರೆ ನನಗೆ ಸಿಟ್ಟು ಬಂದುಬಿಡುತ್ತೆ. ಆಮೇಲೆ ಇವಾಗೆಲ್ಲ ಜೋಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಸ್ವಲ್ಪ ಸಾಂಬಾರು ಮಾಡಿಬಿಡೋಣ, ರೈಸ್ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರು ಮಾಡಿಬಿಡೋಣ ಅಂತ ಇವಾಗ ಕಾಯಿ ಬಜ್ಜಿ ಸಾಂಬಾರು ನಮ್ಮ ಕಡೆ ಮಾಡ್ತಾರೆ, ಹಾಗಾಗಿ ಕಾಯಿ ಬಜ್ಜಿ ಸಾಂಬಾರು ಮಾಡೋಣ, ಬೇಗ ಆಗಿಬಿಡುತ್ತೆ ಅಲ್ವಾ. ಅದಕ್ಕೆ ಕಾಯಿ ಬಜ್ಜಿ ಸಾಂಬಾರು ಮಾಡ್ಕೊಂಡು ಫಸ್ಟ್ ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿರೋದು. ಸ್ವಲ್ಪ ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಇತ್ತು, ಸ್ವಲ್ಪ ಅಂಗಡಿಗೆ ಹೋಗೋದಿತ್ತು, ಅಂಗಡಿಗೆ ಹೋಗಿದ್ದೆ. ಹಂಗೆ ಬರ್ತಾ ನನ್ನ ತಂಗಿ ಇದು ತೊಗೊಂಬ ಅಂತ ಹೇಳಿದ್ಲು ಗೋಬಿನ. ಅದಕ್ಕೆ ಸರಿ ಆಯಿತು, ಅದಕ್ಕೆ ಗೋಬಿ ತೊಗೊಂಡೋಗೋಣ ಅಂತ ಇಲ್ಲಿ ಗೋಬಿ ಅಂಗಡಿ ಹತ್ರ ನಿಂತ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ದುಡ್ಡು ಎಣ್ಸೋಕ್ಕೆ ಬರಲ್ಲ, ಅದು ದುಡಿತಾಳೆ. ದುಡ್ಡು ಮಾತ್ರ ಎಣ್ಸೋಕ್ಕೆ ಬರಲ್ಲ, ಒಂದೊಂದೇ ಹಿಂಗೆಂಗೋ ಅಂತ ಬರಲ್ಲ. ಇನ್ನು 850 ಇದೆ ಬ್ಯಾಲೆನ್ಸ್ ಅಷ್ಟೇ. ಇದು ನಾಳೆ ಇರುತ್ತಲ್ಲ, ಸುದುತ್ತಲ್ಲ ನಾಳೆ ತಲ. ದುಡ್ಡಿಗೆ ದುನಿಯಾ ಅಂದರು ದುಡ್ಡು. ಎಲ್ಲಿ ಕಾಲೇಜಿಗೆ ಕಟ್ಟಿರೋ ಚಿಂದಿ ಚಿತ್ರಾನ್ನ, ಬುಂದಿ ಮೊಸರನ್ನ ಇವಾಗ ಕಾಲೇಜಿಗೆ ಕಟ್ತೀವಿ. ಓದು ದುಡ್ಡೆಲ್ಲ ಅಷ್ಟು ಕಾಲೇಜಿಗೆ, ದುಡಿಯೋದೆಲ್ಲ ಕಾಲೇಜಿಗೆ. ಶೆಟ್ ದುಡಿಯೋದು ಅಲ್ಲಿ ಕಟ್ಟೋದು ಒಂದಿದಿಲ್ಲ ನಂಗಾಯ್ತು. ಇಲ್ಲಿ ದುಡಿಯೋದು ಅಲ್ಲಿ ಕಟ್ಟೋದು, ಇಲ್ಲಿ ದುಡಿಯೋದು ಅಲ್ಲಿ ಕಟ್ಟೋದು ಅಷ್ಟೇ. ಕಟ್ಟಬೇಕು, ಕಟ್ಟು ಏನು ಮಾಡೋಕ್ಕಾಗಲ್ಲ. ಇನ್ನೆಷ್ಟು ಬ್ಯಾಲೆನ್ಸ್ ಹೊಡಿತಾಳು ಇದು ದುಡ್ಡು ಕಟ್ಟೋದು? ಇದು ಕಾಲೇಜಿಂದ ಇದಾಯ್ತು. ಇದು ಈಗ ಅಟೆಂಡೆನ್ಸ್ ಶಾರ್ಟೇಜ್ ಅದು 5, ಮತ್ತು ಪ್ರಾಕ್ಟಿಕಲಿ 3. ಇದು ದುರ್ಗ ಹೋಗ್ತೀವಲ್ಲ, ಸ್ಟೇ ಆಗೋಕೆ ಅಲ್ಲಿ ನಮ್ಮ ಖರ್ಚು. ಮತ್ತು ನೆಕ್ಸ್ಟ್ ಇಯರ್ ಕಟ್ಟಬೇಕು. ಹಿಂದೇನೆ ಎಲ್ಲ ಸಾಲ ಕೊಡ್ರಿ.
ಪ್ಲೀಸ್ ಯಾರಾದರೂ ಸಾಲ ಇದ್ರೆ ಕೊಡಿ, ಇಲ್ದಂಗೆ ಬಡ್ಡಿ ಇಲ್ದಂಗೆ ಸಾಲ ಇದ್ರೆ ಕೊಡಿ ಬೇಕು ನನಗೀಗ. ಪ್ಲೀಸ್. ಅವಳೇ ದುಡಿದು ಸಾಲ ಕೇಳ್ತಾ ಇದ್ದಾಳೆ ನೋಡಿ. ನಾನು ಇನ್ನೊಂದು ದಿವಸ ಬೇರೆ ಸಾಲ ಕೊಡೋಕೆ ಆಗ್ತೀನಿ ಖಂಡಿತ. ಸದ್ಯಕ್ಕೆ ಈಗ ನಾನೇ ಸಾಲ ಕೇಳ ಬೇಡ ಪರಿಸ್ಥಿತಿ ಬಂದೈತಿ ಈಗ. ಏನು ಮಾಡೋಕ್ಕಾಗಲ್ಲ, ಬೇಡ್ತಾ ಇರೋದೆ. ಮತ್ತು ಇದು ನೈಟ್ ಕಂಟಿನ್ಯೂಷನ್ ವ್ಲಾಗಿದ್ದು. ನೈಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಇನ್ನೂ ಬಂದಿರಲಿಲ್ಲ, ಅಜ್ಜಿ ಮನೆಯಲ್ಲೇ ಉಳ್ಕೊಂಬಿಟ್ಟಿದ್ರು. ತಂಗಿ ಮಲ್ಕೊಂಡಿದ್ಲು, ಮಾಡೋಕ್ಕೆ ನೆನ್ನೆ ಕೆಲಸ ಇರಲಿಲ್ವಲ್ಲ. ನಮ್ಮ ಅಪ್ಪದು ಇವತ್ತು ಬರ್ತಡೇ ಬೇರೆ ಇತ್ತು, ಶನಿವಾರ ಅಲ್ವಾ, ಬರ್ತಡೇ ಬೇರೆ ಇತ್ತು. ಹಾಗಾಗಿ ಅಪ್ಪ ಫೋನ್ ಮಾಡಿತ್ತು, ಬಾ ವಿಶ್ ಮಾಡ್ಬಾ ಅಂತ. ನನ್ನ ತಂಗಿ ಕರೆದ್ಲು. ಅದಕ್ಕೆ ನಾವು ಬೆಳಗಿಂದ ವಿಶ್ ಮಾಡಿರಲಿಲ್ಲ, ಮಕ್ಕಳೆಲ್ಲ ವಿಶ್ ಮಾಡಿದರು. ಅದಕ್ಕೆ ನಾವು ಇವಾಗ ವಿಶ್ ಮಾಡೋಣ ಅಂತ ನಾನು ನನ್ನ ತಂಗಿ ಇಬ್ಬರು ಸೇರಿ ವಿಶ್ ಮಾಡ್ತಾಯಿದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.